ಆಕೆ ಭಿಕ್ಷುಕಿ. ರಸ್ತೆಯಲ್ಲಿ ನಿಂತು ಭಿಕ್ಷೆ ಬೇಡುತ್ತಾ ಜೀವನ ನಡೆಸುತ್ತಿದ್ದ ಆ ಒಬ್ಬಂಟಿ ವೃದ್ಧೆ ಉಸಿರು ನಿಲ್ಲಿಸಿದ್ದಾರೆ. ಆಕೆಯ ಅಂತ್ಯಕ್ರಿಯೆ ನೆರವೇರಿಸಿದ ಸ್ಥಳೀಯರು ಮನೆಯಲ್ಲಿನ ದೃಶ್ಯ ನೋಡಿ ಶಾಕ್ ಆಗಿದ್ರು. ಅಷ್ಟಕ್ಕೂ ಭಿಕ್ಷುಕಿ ಮನೆಯಲ್ಲಿ ಕಂಡಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ರಾಶಿ ರಾಶಿ ನಾಣ್ಯ, ಕಂತೆ ಕಂತೆ ನೋಟು. ಇದು ಯಾವುದೋ ದೇಗುಲದ ಹುಂಡಿ ಎಣಿಕೆ ಅಲ್ಲ, ಭಿಕ್ಷುಕಿಯೊಬ್ಬರ ಮನೆಯಲ್ಲಿ ಕಂಡ ದೃಶ್ಯವಿದು. ಭಿಕ್ಷುಕಿ ಮನೆಯಲ್ಲಿ ರಾಶಿ ರಾಶಿ ಹಣ, ಕಂತೆ ಕಂತೆ ನೋಟು. ಭಿಕ್ಷುಕಿ ನಿಧನದ ಬಳಿಕ ಮನೆಯಲ್ಲಿ ಶೋಧ, 8 ಲಕ್ಷ ಹಣ ಪತ್ತೆ. ಮಂಡ್ಯ ನಗರದ ನೂರ್ ಅನ್ನೋ ವೃದ್ಧೆ ಇವರು. ಮಕ್ಕಳು ಸಂಬಂಧಿಕರು ಎಲ್ಲರೂ ದೂರ ಆಗಿದ್ರಿಂದ ಮಂಡ್ಯದ ಗುತ್ತಲ ಬಡಾವಣೆಯಲ್ಲಿರೋ ಇದೇ ಮನೆಯಲ್ಲಿ ವೃದ್ಧೆ ಒಬ್ಬಂಟಿಯಾಗಿ ವಾಸವಾಗಿದ್ರು. ನಿತ್ಯದ ಬದುಕಿಗಾಗಿ ಮಂಡ್ಯ ನಗರದಲ್ಲಿ ಭಿಕ್ಷಾಟನೆ ಮಾಡ್ತಿದ್ರು. ಇದೇ ವೃದ್ಧೆ ಕೆಲ ದಿನಗಳಿಂದ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಿದ್ರು. ಇಷ್ಟಾದ್ರೂ ಯಾರೊಬ್ಬರೂ ವೃದ್ಧೆಯ ನೆರವಿಗೆ ಬಂದಿಲ್ಲ. ಇದೇ ವೃದ್ಧೆ ನಿನ್ನೆ ಉಸಿರು ಚೆಲ್ಲಿದ್ದಾರೆ. ಸ್ಥಳೀಯರು ಸಂಬಂಧಿಕರು ಸೇರಿ ನೂರ್ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಅಂತ್ಯಕ್ರಿಯೆ ಮುಗಿದ ಬೆನ್ನಲ್ಲೇ ಆಕೆಯ ಪುಟ್ಟ ಮನೆಗೆ ಹೋದ ಜನರಿಗೆ ಶಾಕ್ ಆದಿತ್ತು. ಮೂಟೆಗಳಲ್ಲಿ ನಾಣ್ಯ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ನೋಟು. 8 ಲಕ್ಷ ಹಣವನ್ನ ತೆಗೆದುಕೊಂಡು ಹೋದ ಸಂಬಂಧಿಕರು. ಮನೆಯ ಮೂಲೆ ಮೂಲೆ ಪರಿಶೀಲಿಸಿದಾಗ ಮೂಟೆಗಟ್ಟಲೆ ನಾಣ್ಯ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸುತ್ತಿಟ್ಟಿದ್ದ ನೋಟುಗಳ ಕಂತೆ ಪತ್ತೆಯಾಗಿವೆ. ಎಲ್ಲರೂ ಸೇರಿ ಎಣಿಕೆ ಮಾಡಿದ್ದು ಬರೋಬ್ಬರಿ 8 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಇರೋದು ಗೊತ್ತಾಗಿದೆ. ಸದ್ಯ ಈ ಹಣವನ್ನ ವೃದ್ಧೆ ನೂರ್ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ವೃದ್ಧೆ ಬದುಕಿದ್ದಾಗ ಒಂದು ದಿನವೂ ಆಕೆಗೆ ನೆರವಾಗದ ಸಂಬಂಧಿಕರು ಇವತ್ತು ಮಾತ್ರ ಯಾವ ಮುಜುಗರವೂ ಇಲ್ಲದೆ ಲಕ್ಷ ಲಕ್ಷ ಹಣವನ್ನ ತೆಗೆದುಕೊಂಡು ಹೋದ್ರು. ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.